ಇವಾಗೆಲ್ಲ ಒಂದು ಸ್ವಲ್ಪ ನಿಂತಿದೆ, ಹತ್ತತ್ರನೇ ಅಲ್ವಾ, ಹಂಗಾಗಿ ಹೋಗ್ಬಿಟ್ಟು ಬರೋಣ ಅನ್ಕೊಂಡು ಹೋಗ್ತಾ ಇದೀವಿ. ಮನು ಎಲ್ಲಿದ್ದೀಯಾ? ಇವರಲ್ಲಿ ಹೋಗ್ಬಿಟ್ರು. ಒಂದ್ ಸೆಕೆಂಡಿಗೆ ನಾಪತ್ತೆ ಆಗೋಗ್ಬಿಟ್ಟಾರೆ, ಒಳಗಡೆನೆ ಇದ್ರು. ಸರ್ ಅವ್ರು ಬಂದ್ಮೇಲೆ ಇವಾಗ ಹೊರಡದೆ. ನಮ್ಮ ಗಾಡಿ ಸೀಟು ಫುಲ್ ಹಾಳಾಗೋಗಿದೆ, ಹೊಸದ್ ಹಾಕಿಸ್ಬೇಕು. ನೀರು ಇಳ್ಕೊಬಿಟ್ಟಿದೆ ಒಳಗಡೆ ಎಲ್ಲ ಫುಲ್ ತೂತ. ಹೊಸ ಸೀಟ್ ಹಾಕ್ಸುಮನು ಒಂದು ಫುಲ್ ಚೇಂಜ್ ಮಾಡಿಸ್ಬೇಕು. ನಾವೇನು ಬ್ಯಾಂಗ್ಳೂರಲ್ಲಿ ಅಂತ ಪರಿ ಲಾಂಗ್ ಟ್ರಾವೆಲ್ ಎಲ್ಲ ಮಾಡಲ್ಲ ಅಂದ್ಕೊಂಡು ನಾನು ಹೆಲ್ಮೆಟ್ ಕಡೆಗೆ ಅಷ್ಟು ಗಮನನೇ ಕೊಟ್ಟಿಲ್ಲ. ಬಟ್ ಇತ್ತೀಚೆಗೆ ಫೈನ್ ಹಾಕ್ತಿದ್ದಾರೆ, ಇದಕ್ಕೆ ಚೇಂಜ್ ಮಾಡಬೇಕು. ಒಂದಷ್ಟು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮಂಜು ಟ್ರಯಲ್ ರೂಮ್ಗೆ ಹೋಗಿದ್ದಾಳೆ ಟ್ರೈ ಮಾಡೋದಕ್ಕೆ. ಹೋಪ್ಫುಲಿ ಆಗುತ್ತೆ. ನಾನೇ ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ, ಚೆನ್ನಾಗೈತೆ ತಗೋ ಅಂತ. ಅದಕ್ಕೆ ಹೋಗಿದ್ದಾಳೆ ಟ್ರಯಲ್ ರೂಮಲ್ಲಿ ಟ್ರಯಲ್ ನೋಡೋಕ್ಕೆ. ಬಟ್ ಮೋಸ್ಟ್ ಪ್ರಾಬಲಿ ಸೈಜ್ ಪ್ರಾಬ್ಲಮ್ ಆಗ್ಬೋದು. ಇಲ್ಲಿ ಯಾವುದೋ ಮಂಜುಗೆ ಸೈಜ್ ಆಗ್ತಿಲ್ಲ. ಯೂಶಲಿ ಬೇರೆ ಬ್ರ್ಯಾಂಡ್ಗಳನ್ನ ಹೋದಾಗ ಸೈಜ್ಗಳು ಏನಿರುತ್ತಲ್ಲ ಆ ಸೈಜಿಗೆ ತಗೊಂತಾವಳೆ, ಬಟ್ ಎಲ್ಲ ಚಿಕ್ಕದಾಗ್ತದೆ. ಒಂದು ಸೈಜ್ ಅಪ್ ತಗೊಂಡ್ರೆ ಮೋಸ್ಟ್ಲಿ ಆಗ್ಬೋದು ಅಂತ ಅನ್ಕೊಂತೀನಿ. ನೋಡೋಣ. ಇಲ್ಲಿ ನೋಡಿ ಹೋಗ್ತಾವ್ರೆ ಮೇಡಮ್. ಫಸ್ಟ್ ಒಂದು ಸೆಟ್ ಕೊಟ್ಟೆ, ಅದ್ರಲ್ಲಿ ಬರೀ 2 ಸೆಲೆಕ್ಟ್ ಮಾಡಿದ್ದು. ಸೊ ನಂದು ಶಾಪಿಂಗ್ ಆಯಿತು. ನಾನು ಮನೇಲಿ ಹಾಕೊಳ್ಳೋಕ್ಕೆ 1-2 ಪ್ಯಾಂಟು, 1-2-3 ಟೀ ಶರ್ಟ್ಗಳು ತಗೊಂಡೆ. ಇವಾಗ ಮನುಗೆ ನೋಡೋಕ್ಕೆ ಅಂತ ಬಂದಿದ್ದೀವಿ. ಮೇನ್ ಶಾಪಿಂಗಿಗೆ ಬಂದಿದ್ದು ಮನುಗೆ. ಬಟ್ ಮನುಗೆ ಆಸ್ ಯೂಶುವಲ್ ಸೈಜ್ಗಳೇ ಸಿಗ್ತಾ ಇಲ್ಲ. ನಂದೇ ಆಗೋಯ್ತು ಶಾಪಿಂಗು. ಮನುಗೆ ಹುಡುಕಿ ಸಾಕಾಗಿ ಏನಪ್ಪಾ ಎಲ್ಲ ಲಾರ್ಜ್ ಹೈಯೆಸ್ಟ್ ಅಂತ ನಿಂಗೆ ನೆನಪಿದೆಯಾ? ಒಂದ್ಸರಿ ಇಲ್ಲಿಗೆ ಬಂದು ಹುಡುಕಿದ್ವಿ ನಾವು, ಹೋಗಿದ್ದು ಸಿಕ್ಕಿಲ್ಲ ಅಂತ. ನೋಡಿ ಅಷ್ಟೇ ಅನ್ಕೊಂತೀನಿ, ಸಿಗಲ್ಲ. ಏನಿಲ್ಲ, 2 ಟೀ ಶರ್ಟು, ಅದೂ ಸ್ವಲ್ಪ ಟಮ್ಮಿ ಹತ್ರ ಟೈಟ್ ಆಗುತ್ತೆ. ಇರ್ಲಿ, ನಾನು ಜಿಮ್ಮಿಗೆ ಹೋಗಿ ಕರಗಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡಿದ್ದಾರೆ. ಅದ್ ಬಿಟ್ರೆ ಬಾಕಿದೆಲ್ಲ ನಂದೆ. ಯೋಚನೆ ಮಾಡ್ತಾ ಇದ್ದೀನಿ ತಗೋಮನ್. ಇಲ್ಲಿ ನಡಿಯಪ್ಪ ನೋಡ. ಅಷ್ಟೇ ಮುಗೀತು, ನೋಡೋಣ ನಡಿ. ಆಯ್ತಪ್ಪ, ಕೊನೆಗೂ ತಗೊಂಡು ಮಂಜು ಒಂದು 2-3 ಬಟ್ಟೆ, ನಾನೊಂದು 2-3 ಬಟ್ಟೆ ಆಯ್ತು. ಇಲ್ಲಿ ಯಾಕೋ ನಮ್ಗೆ ಗೊತ್ತಿರಲಿಲ್ಲಪ್ಪ, ಫಸ್ಟ್ ಟೈಮ್ ಬಂದಿರೋದು. ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನಿಸ್ತು ನಮ್ಗೆ. ಹಿಂಗೆ ಚೆನ್ನಾಗಿಲ್ಲ ಅಂದ್ರೆ ಇದೇ ಪ್ರೈಸಿಗೆ ನಿಮಗೆ ಜುಡಿಯೋದಲ್ಲಿ ಕಂಪೇರೇಟಿವ್ಲಿ ಇದೇ ಸೇಮ್ ಪ್ರೈಸೇ ಜುಡಿಯೋ ಇದ್ರಲ್ಲಿ ಬೆಟರ್ ಕ್ವಾಲಿಟಿ. ಮನೆ ಹತ್ರ ಎಲ್ಲ ಹಾಕೋದಿಕ್ಕೆ ತಗೊಳ್ಳೋದಿಕ್ಕೆ ಇದೇ ಪ್ರೈಸಿಗೆ ಜುಡಿಯೋಗೆ ಹೋಗ್ಬೋದಿತ್ತು ಅನ್ನಿಸ್ತು. ಬಟ್ 1-2 ಪ್ಯಾಂಟು ಈ ತರದ್ದು ಜುಡಿಯೋದಲ್ಲಿ ಸುಮಾರು ಸರಿ ಹುಡುಕಿದೆ, ನಾನು ಸಿಕ್ಕಿರ್ಲಿಲ್ಲ. ಎಂತ ವೈಲ್ಡ್ ಜನಗಳು ಇರ್ತಾರೆ ಗೊತ್ತಾ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದು ಮೋಸ್ಟ್ಲಿ ಅಂಗಡಿಯವರೇ ಮಾಡಿರ್ತಾರೆ, ಇಲ್ಲ ಈ ಆಟೋದವ್ನು ಮಾಡಿರ್ತಾನೆ. ಸೀಟ್ನೆಲ್ಲ ಕೀ ತಗೊಂಡು ಅರ್ಧ ಹಾಕಿ, ಆಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ಚೀನಲ್ಲಿ ಸ್ಕ್ರ್ಯಾಚ್ ಮಾಡಿ ಇಲ್ಲಿ ಎಲ್ಲ ಒಟ್ನಲ್ಲಿ ಗಾಡಿನ ಇದೆಲ್ಲ ತಿರುಗಾಕಿ ಮರುವಾಕಿ ಇಟ್ಟವ್ರೆ. ಇನ್ನು ಏನೇನು ಹೊಡೆದಾಕೋರೋ ಗೊತ್ತಿಲ್ಲ, ಯಾಕಂದ್ರೆ ಕತ್ಲೆ ಕಾಣಿಸ್ತಿಲ್ಲ. ಎಲ್ಲ ಹಾಕೋನು ಇನ್ನು ಎಲ್ಲಿ ಏನೇನು ಮಾಡಿದಾರೆ ಗೊತ್ತಿಲ್ಲ. ಎಷ್ಟೋ ತಿಕ್ಲು ಅಂತ ಹೇಳೋದು ನ್ಯೂಸ್ಗಳು ಅನ್ನೋದು ನೋಡಿ ಇಲ್ಲೂ ಹಾಕ್ತಾರೆ, ಬೇಕಂತ ಮಾಡಿರೋದು. ಸೀಟ್ ಎನಿವೇಸ್ ನಾವೇ ಚೇಂಜ್ ಮಾಡ್ಸೋಣ ಅನ್ಕೊಂಡಿದ್ದು. ಗಾಡಿ ಮೇಲೆ ಸ್ಕ್ರಾಚಸ್ ಹಾಕೋರಲ್ಲ, ನನ್ಗೆ ಸಿಕ್ಕಿದ್ರೆ ಈಗ ಬೂಡೆ ಹೊಡೆದಾಕ್ತೀನಿ. ಯಾರು ಸಿಗ್ತಾರೆ? ಅವ್ರು ಯಾರು ಒಪ್ಕೊಳ್ಳಲ್ಲ. ಅವ್ರು ಯಾರು ಏನು ಹೇಳ್ತಾರೆ, ಅವರು ಮುಂದೆ ಮಾಡೋವಂಥ ಜನಗಳಲ್ಲ, ಹಿಂದೆ ಮಾಡೋವಂಥ ಜನಗಳು. ಮುಂದೆ ಮಾಡಿದ್ರೆ ಗೊತ್ತು ಅವ್ರಿಗೆ ಬೀಳ್ತವೆ ಅಂತ, ಯಾರು ಮಾಡಲ್ಲ. ಅವರು ಏನು ಮಾಡೋಕ್ಕಲ್ಲ. ಇಂಥವ್ರು ಇರ್ತಾರೆ ನೋಡಿ ಜನಗಳು. ಧೈರ್ಯವಾಗಂತೂ ಮುಂದೆ ಮಾಡಲ್ಲ, ಹಿಂದ್ಗಡೆಯಿಂದ ಮಾಡ್ತಾರೆ. ಮಳೆಯಲ್ಲಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ವಲ್ಲ, ಒಂಥರ ಟಯರ್ಡ್ ಆಗೋಯ್ತು ನನಗೆ. ತುಂಬಾ ದೂರ ಏನು ಹೋಗಿಲ್ಲ, ಹತ್ರದಲ್ಲೇ ಹೋಗಿದ್ದು. ಬಟ್ ಸ್ಟಿಲ್ ಟಯರ್ಡ್ ಆಯ್ತು. ಆ ಮಾರ್ಟ್ ಒಳಗಡೆ ಸುತ್ತಿನೇ ಅರ್ಧ ಟಯರ್ಡ್ ಆಯ್ತು, ಆ ಬಟ್ಟೆಗಳನ್ನ ಹುಡ್ಕೊಂಡು. ಟೈಮ್ ಆಯ್ತು ಇವಾಗ ಆಲ್ರೆಡಿ 9:35. ಇನ್ನೊಂದು 25 ಮಿನಿಟ್ಸ್ ಇದೆ ನನಗೆ ಲಾಗಿನಿಗೆ. ಇಷ್ಟೊತ್ತು ಬಂದೋಳು ಸುಮ್ಮನೆ ಕುತ್ಕೊಬಿಟ್ಟಿದೆ, ಕಾಫಿ ಕುಡಿದ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಆರಾಮಾಗಿ. ಈಗ ಹೋಗಿ ಫ್ರೆಶನ್ ಅಪ್ ಆಗಿ ಊಟ ಕೊಡ್ಲಾ? ನಂಗೆ ಬೇಡ ಊಟ, ನಂಗೆ ಯಾಕೋ ಮಧ್ಯಾಹ್ನ ತಿಂದಿದ್ದೆ ಡೈಜೆಷನ್ ಆಗಿಲ್ಲ. ತೀರಾ ಲೇಟ್ ಆಗತ್ತೆ ನಿನ್ಗೆ, ಹೌದಾ? ಸೊ ಸ್ವಲ್ಪ ಲೇಟಾಗೆ ತಿನ್ನ, ಇನ್ನೇನು ಎಚ್ಚರನೇ ಇರ್ಬೇಕಲ್ಲ ಓವರ್ ನೈಟ್. ಹಾಗಾಗಿ ನಂಗೆ ಮಧ್ಯಾಹ್ನ ತಿಂದಿದ್ದೆ ಯಾಕೋ ಡೈಜೆಷನ್ ಆಗಿಲ್ಲ. ಸೊ ಈಗ ಹೋಗಿ ಫ್ರೆಶನ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋ ಅಷ್ಟರಲ್ಲಿ ಟೈಮ್ ಆಗತ್ತೆ. ಆಮೇಲೆ ಬಂದು ಲಾಗಿನ್ ಮಾಡ್ತೀನಿ ಒಂದು ಸ್ವಲ್ಪ ಅರ್ಲಿನೇ, ಇಮೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳೋದಿಕ್ಕೆ. 2 hours later. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಗುಡ್ ಮಾರ್ನಿಂಗ್ ನಾ ಮಿಡ್ ನೈಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಟೈಮ್ ಆಗಿದೆ ಇವಾಗ ಎಷ್ಟು ಮನು ಟೈಮು? 1:21. ಸೊ ಬೆಳಗ್ಗೆನೆ ಅಲ್ವಾ, ಹಾಗಾಗಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾಳೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ಹೆಚ್ಚು ಕಮ್ಮಿ ನಾನು ಮಲ್ಕೊಂಡೇ ಇರ್ತೀನಿ. ಹೇಳ್ತಾ ಇದ್ದೀನಿ ಮನುಗೆ, ಹೋಗಪ್ಪ ಅಟ್ಲೀಸ್ಟ್ ನಾಳೆ ಒಬ್ಬರಾದ್ರೂ ಎದ್ದಿರೋಣ ಅಂತ. ಅವರು ಇಲ್ಲ, ನೀನು ಮ್ಯಾಕ್ಸಿಮಮ್ ಎಲ್ಲಿ ತನಕ ಆಗತ್ತೆ ಅಲ್ಲಿ ತನಕ ಕೂತಿರ್ತೀನಿ ನಿನ್ ಜೊತೆ ಅನ್ಕೊಂಡು ನಾಳಿನ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದಾರೆ. ನಿದ್ದೆಗೆಟ್ರೆ ಅವ್ರ ಕೆಲ್ಸನೂ
ಆಗಲ್ಲ ನಾಳೆ, ಬೆಳಗ್ಗೆ ಮಾಡ್ಕೊಳ್ಳಿವಂತೆ ಹೋಗು ಅಂದ್ರು ಕೇಳ್ತಾ ಇಲ್ಲ. ಮಾಡ್ಕೋಬಿಡ್ತೀನಿ ಒಂದೇ ಸರಿ, ಹೆಂಗಿರೋ ನಿದ್ದೆ ಬರ್ತಿಲ್ಲ, ಮಧ್ಯಾಹ್ನ ಮಲ್ಕೋಬಿಟ್ಟಿದ್ವಲ್ಲ. ಸೊ ಹಂಗಾಗಿ ವಿಡಿಯೋನ ಈಗನೇ ಸ್ಟಾರ್ಟ್ ಮಾಡಿದೆ, ಯಾಕೆಂದ್ರೆ ನನಗೆ ನಿದ್ದೆ ಬರ್ತಾ ಇದೆ. ನಿಮ್ಗಳ ಜೊತೆ ಮಾತಾಡಿದ್ರೆ ಒಂಚೂರು ನಿದ್ದೆ ಕಮ್ಮಿ ಆಗತ್ತೆ. ಕೆಲಸ ಅಂತೂ ಬೇಜಾನ್ ಬಂದ್ಬಿಟ್ಟಿದೆ, ಕುತ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನೂ ಒಂದು 2-3 ಅವರ್ ಅಂತೂ ಕಂಪ್ಲೀಟ್ ಆಕ್ಯುಪೈಡ್ ಆಗಿರ್ತೀನಿ. ಆಮೇಲೆ ನೋಡಬೇಕು ಏನಾಗತ್ತೆ ಅಂತ. ಎಲ್ಲ ಮಂತ್ ಎಂಡ್ ಅಲ್ವಾ, ಅಲ್ಲೂ US ಅಲ್ಲೂ ಎಲ್ಲ ಕಂಪ್ಲೀಟ್ ಬ್ಯುಸಿ ಇರ್ತಾರೆ, ಎಲ್ಲರೂ ಹರಿಬರಿನಲ್ಲಿ ಇರ್ತಾರೆ ಕೆಲಸ ಮುಗಿಸ್ಕೊಳ್ಳೋಕ್ಕೆ. ಸೊ ಹಂಗಾಗಿ ಬರ್ತಾ ಇರತ್ತೆ ಕೆಲಸ ಬ್ಯಾಕ್ ಟು ಬ್ಯಾಕ್. ಹೋಗೋಣ, ಕುತ್ಕೊಂಡು ಮಾಡ್ತಾ ಇದೆ. ಇವಾಗ ಒಂದು ರೌಂಡ್ ಸುಮ್ಮನೆ ಹಿಂಗೆ ಮನೆ ಒಳಗಡೆನೆ ಸುತ್ತಾಡ್ಕೊಂಡು ಆಮೇಲೆ ಹೋಗಿ ಕುತ್ಕೊಂಡು ಕಂಟಿನ್ಯೂ ಮಾಡೋದು. ನಿದ್ದೆ ಬರ್ತಾ ಇದೆ, ಕಣ್ಣು ಅದುಮ್ತಾ ಇದ್ದಾವೆ. ಅಮ್ಮ ಕಣ್ಣು ನೋಡಿ ಎಷ್ಟು ಸಣ್ಣ ಆಗೋಗ್ಬಿಟ್ಟಿದೆ ನಿದ್ದೆಗೆ. ಫುಲ್ಲು ತೂಕುಡ್ಕೆ ಬರ್ತಾ ಇದೆ ನನಗೆ. ಹಬ್ಬ ಮುಗೀತು, 6 ಗಂಟೆಗೆ ಕೆಲಸ ಎಲ್ಲ ಮುಗೀತು ನಂದು. ಇವಾಗ ಟೈಮು 6:40 ಆಗಿದೆ. ಬಟ್ 7 ಗಂಟೆ ತನಕ ಇರ್ತೀನಿ ಅಂತ ಕಮಿಟ್ ಆಗಿದ್ನಲ್ಲ, ಯಾವ್ದಾದ್ರು ಇಮೇಲ್ಸ್ ಬಂದ್ಬಿಟ್ರೆ ಅಂತ ಅನ್ಕೊಂಡು ಕುತ್ಕೊಂಡಿದ್ದೀನಿ. ಇನ್ನೊಂದು 20 ಮಿನಿಟ್ಸು ಯಾವುದೂ ಬಂದಿಲ್ಲ ಇದುವರೆಗೂ ಇಮೇಲ್ಸು. ಅದಕ್ಕೆ ನಾ ಟೈಮ್ ಪಾಸ್ ಆಗ್ಬೇಕಲ್ಲ ಅಂತ ಮನು ಪಾಪ 4 ಗಂಟೆಗೆ ಹೋಗಿ ಮಲ್ಕೊಂಡ್ರು. 4 ಗಂಟೆ ತನಕ ಕುತ್ಕೊಂಡು ಎಡಿಟ್ ಮಾಡಿದ್ರು ಇವತ್ತು ಪಬ್ಲಿಷ್ ಮಾಡ್ಬೇಕಿರೋ ವಿಡಿಯೋನ. ಸೊ ಆ ವಿಡಿಯೋನ ನೋಡಿ ಅದಕ್ಕೆ ಇನ್ನೂ ಅವರು ಇದು ಎಲ್ಲ ಫೈನಲ್ ಔಟ್ಪುಟ್ ತೆಗ್ದಿಲ್ಲ. ಅವರು ಜಸ್ಟ್ ಬೇಸಿಕ್ ಎಡಿಟ್ ಮಾಡಿ ಹೋಗಿದ್ದಾರೆ. ಬೆಳಗ್ಗೆ ಎದ್ಮೇಲೆ ಮಾಡ್ಕೊಂತಾರೋ ಏನೋ ಗೊತ್ತಿಲ್ಲ. ಹೋಗಿ ಮಲ್ಕೊಂಡಿರೋದೇ ಅವರು 4 ಗಂಟೆಗೆ. ಅದೆಷ್ಟೊತ್ತಿಗೆ ಎದ್ದೇಳ್ತಾರೋ ಏನೋ ಗೊತ್ತಿಲ್ಲ. ನಾನಂತೂ ಇವಾಗ 7 ಗಂಟೆಗೆ ಲಾಗೌಟ್ ಮಾಡಿ ಹೋಗ್ಬಿಟ್ಟು ಮಲ್ಕೊಂಡ್ರೆ ಅದೆಷ್ಟೊತ್ತಿಗೆ ಎದ್ದೇಳ್ತೀನೋ ಗೊತ್ತಿಲ್ಲ. ಅದೇ ಎಚ್ಚರ ಆಗೋ ತನಕ ಎದ್ದೇಳಲ್ಲ. ಮನುಗೆ ಹೇಳುಬಿಟ್ಟಿದ್ದೀನಿ, ಎದ್ದೇಳಿಸ್ಬಾರ್ದು, ತಿನ್ನೋದಕ್ಕೆ ಯಾವುದಕ್ಕೂ ಎದ್ದೇಳಿಸ್ಬಾರ್ದು ನನ್ನನ್ನು ಅಂತ. ಅಂದರೆ ಅಭ್ಯಾಸ ಇಲ್ಲಲ್ಲ, ಹಂಗಾಗಿ ಕಂಪ್ಲೀಟ್ ಓವರ್ ನೈಟ್ ಸಿಸ್ಟಮ್ ನೋಡೋದು ಅಂದರೆ ತಮಾಷೆ ಅಲ್ಲ. ಸುಮ್ಮನೆ ಬೇರೆ ಏನೋ ಮನೆ ಕೆಲಸ ಮಾಡ್ಕೊಂಡು ಎದ್ದಿರಿ ಏನು ಅಷ್ಟು ಏನು ಅನ್ಸಲ್ಲ. ಬಟ್ ಓವರ್ ನೈಟಲ್ಲಿ ಸಿಸ್ಟಮ್ ಮೇಲೆ ಬ್ರೈಟ್ನೆಸ್ ಮೇಲೆ ಕಣ್ಣು ಬಿಡ್ತಾ ಇದ್ರೆ ತುಂಬ ಸ್ಟ್ರೈನ್ ಆಗುತ್ತೆ. ಈಗ ಇವಾಗ ಆಗಿರೋದು ನನಗೆ ಅದಕ್ಕೆ. ಹಂಗೆ ಕಣ್ಣಲ್ಲಿ ನೀರೆಲ್ಲ ಸೋರ್ತಾ ಇದೆ. ಕೆಲಸ ಸಿಕ್ಕಾಪಟ್ಟೆ ಬಂದಿತ್ತು. 1 ನಿಮಿಷ ಆ ಕಡೆ ಈ ಕಡೆ ಅಲ್ಲಾಡಿಲ್ಲ. ಅದು ಆಫ್ಟರ್ನೂನ್ ಶಿಫ್ಟಲ್ಲಿ ಎಷ್ಟೋ ಟೈಮ್ ಓದ್ಲಾ ಹೊಡಿತೀನಿ ಗೊತ್ತಾ. ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅಂತ. ಬಟ್ ಇದರಲ್ಲಿ ಟಯರ್ಡ್ ಆಯಿತು. ಓಕೆ, ಇನ್ನೊಂದು 20 ಮಿನಿಟ್ಸ್ ಟೈಮ್ ಇದೆ. ಹೋಗಿ 1 ಕಪ್ ಕಾಫಿ ಮಾಡ್ಕೊಂಡು ಕುಡಿತೀನಿ. ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಲಾಗೌಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ತಾಚಿ ಮಾಡ್ಬಿಡ್ತೀನಿ. ಆಯ್ತಪ್ಪ, ಸಿಸ್ಟಮ್ ಮುಚ್ಬಿಟ್ಟು ಹೋಗಿ ಇವಾಗ ಮಲ್ಕೊಂಡ್ರೆ ಸಾಕು ಅಂತಾಗಿದೆ. ಎನಿವೇಸ್, ಗುಡ್ ನೈಟ್ ಎಲ್ರಿಗೂ. ಆಮೇಲೆ ಸಿಗ್ತೀನಿ ಎದ್ಮೇಲೆ. The next morning. 10 ಗಂಟೆ 10 ನಿಮಿಷ ಆಯಿತು. 9 ಗಂಟೆಗೇನೋ ಎದ್ದೆ ನಾನು. ಇವತ್ತಿಂದ ನಮಗೆ ಸ್ವಲ್ಪ ಏನಂತಾರೆ ಟೈಮು ಮಿಸ್ ಮ್ಯಾಚ್ ಆಗುತ್ತೆ ನನಗೂ ಮಂಜುಗೆ. ಯಾಕಂದರೆ ಮಂಜುಗೆ ಯಾವುದೋ ಸೂಪರ್ ಬೇಕಾಗಿತ್ತು. ಎನಿವೇಸ್, ಏನು ಅಂದರೆ ಮಂಜುದು ಶಿಫ್ಟ್ ಚೇಂಜ್ ಆಗಿರೋದ್ರಿಂದ 2 ದಿನಕ್ಕೆ ನಂದು ಮಂಜುದು ಕಮ್ಯುನಿಕೇಷನ್ ಸ್ವಲ್ಪ ಗ್ಯಾಪ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ 1 ಅವರ್ 3-4 ಅವರ್ಸ್ ನಾವಿಬ್ಬರು ಮಾತಾಡೋಕ್ಕಾಗಲ್ಲ. ಈಗ ನಾನು ಬೆಳಗಿನ ಜಾವ 3 ಗಂಟೆಗೆ ಮಲ್ಕೊಂಡೆ. ಮಂಜು ಬಂದು 7:30-8 ಗಂಟೆಗೆ ಮಲಗಿರ್ತಾಳೆ. ಸುಮಾರು ಒಂದು 3 ಗಂಟೆ 4 ಗಂಟೆಗೆ ಎದ್ದೇಳ್ತಿಲ್ಲ ಅಂತ ಅನ್ಕೊತೀನಿ. ಆಮೇಲೆ ಯಥಾಸುತ್ತ ಅದಾದ್ಮೇಲಿಂದ ನಾವು ಮಂಜು ಮಾತಾಡೋದು. ಎನಿವೇಸ್, ಏನಿಲ್ಲ, ಬೆಳಗ್ಗೆ ಎದ್ದಾಳಿಂದ ಮಂಜು ಇಲ್ವಲ್ಲ, ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ. ಇದಿನ್ನೂ ಸೆಕೆಂಡ್ ರೌಂಡ್. ಇನ್ನೊಂದು ಅಂದರೆ 9 o'clock ಎದ್ದಲ್ಲ, ಎದ್ದಿದ ತಕ್ಷಣ 1 ರೌಂಡ್ ಕಾಫಿ ಕುಡಿದೆ. ನಾನು ಗ್ಯಾಸ್ ಹಚ್ಚೋದಂದ್ರೆ ಭಯ. ಸೆಕೆಂಡ್ ರೌಂಡ್ ಕಾಫಿ ಕುಡಿಯೋದಕ್ಕೆ ಬಂದಿದ್ದೇನೆ. ಕಾಫಿ ಕುಡ್ಕೊಂಡು ವಿಡಿಯೋನ ಎಡಿಟ್ ಮಾಡಬೇಕು. ಯಾಕಂದರೆ ನೆನ್ನೆ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ. ಅದರಿಂದ ಅದನ್ನು ಹೇಗೆ ಎಡಿಟ್ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ. ಕಾನ್ಸೈಸ್ ಮಾಡಬೇಕು, ಚಿಕ್ಕದು ಮಾಡಬೇಕು ಅಂತ ಪ್ಲ್ಯಾನು. ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗ ಆಸ್ ಆಫ್ ನೌ ಮಂಜು ಗೊರಕೆ ಹೊಡ್ಕೊಂಡಿದ್ದೆ. ಇವಾಗ ಜೋರಾಗಿ ಮಾತಾಡೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದೀನಿ. ಯಾಕಂದರೆ ಎದ್ದು ಬಿಡ್ತಾಳೆ. ಒಂದ್ಸರಿ ಎಚ್ಚರ ಆಗೋದ್ರೆ ಆಮೇಲೆ ನಿದ್ದೆ ಬರೋಲ್ಲ. ತಿರ್ಗಿ ಆಮೇಲೆ ರಾತ್ರಿ ಕೆಲಸ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಎನಿವೇಸ್, ಈಗೇನಿಲ್ಲ, ಇಲ್ಲಿ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ನಮ್ಮ ದಿನನ ಸ್ಟಾರ್ಟ್ ಮಾಡೋಣ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಹೇಳ್ಬೋದು. ಇವತ್ತಿಂದ 2 ದಿನ ವಿಡಿಯೋದಲ್ಲಿ ಏರುಪೇರು ಇರುತ್ತೆ.
ಟೈಮು 12:46. ಇವಾಗ ಎಡಿಟಿಂಗ್ ಮುಗ್ದು ಡೌನ್ಲೋಡ್ ಆಗಿ ಅಪ್ಲೋಡ್ ಆಗಿ ಪ್ರೊಸೆಸಿಂಗು ಆಗೋಯ್ತು. ವೆರಿ ಫಾಸ್ಟ್ ಆಗೋಯ್ತು. ಈಗ ನೋಡ್ಬೋದು ವಿಡಿಯೋನ ಪಬ್ಲಿಷ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಹಾಕಿದ್ದೀನಿ, ಸೇವ್. ಸೊ ವಿಡಿಯೋ ಲೈವ್ ಆಯ್ತು. ನಿನ್ನೆ ವಿಡಿಯೋನ ಇವತ್ತು ಹಾಕಿದ್ದೀನಿ. ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋದು ನಾಳೆ ಬರುತ್ತೆ. 12:45 ಆಯ್ತು. ಮಂಜು ಎದ್ದೇಳು ಅಂತ ಯಾವುದೇ ಸೀನ್ಗಳು ಕಾಣಿಸ್ತಾ ಇಲ್ಲ. ಪ್ರಾಬಬ್ಲಿ ಮಂಜು ಇನ್ನು 3-4 ಗಂಟೆವರೆಗೂ ಎದ್ದೇಳಲ್ಲ ಅನ್ಕೊಂತೀನಿ. ನಾನು ಜೋರಾಗಿ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಮಂಜು ಎದ್ದು ಬಿಡ್ತಾಳೆ. ಆಮೇಲೆ ಇಂಟರ್ಮಿಟೆಂಟ್ ಸ್ಲೀಪ್ ಆಗೋದ್ರೆ ತಿರ್ಗಾ ರಾತ್ರಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಓಕೆ, ಡಬಲ್ ಪ್ಯಾಕ್ ತಗೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಒಂದು 6 ಮೊಟ್ಟೆ ತಗೋಬಿಟ್ರೆ ಸರಿ ಹೋಗ್ಬಿಡತ್ತೆ. ಯಾಕೋ ಮಂಜು ಮೊಬೈಲು ಭಾಳ ಸ್ಲಿಪ್ ಆಗ್ತಾ ಇದೆ ಕೈಯಿಂದ ಒಂದು 2-3 ದಿವಸದಿಂದ. ಹಿಂಗೂ ನೂಡಲ್ಸ್ ತಗೊಂಡು ಬಂದೆ. ಈಗ ಮಾಡ್ಕೊಂಡು ತಿನ್ನೋದೇ ಇರೋದು. ಓಕೆ, ಈಗ ಟೈಮು 2 ಗಂಟೆ ಆಗ್ತೈತೆ. ಮಂಜು ಇನ್ನೂ ಮಲಗವ್ರೆ. ಎಗ್ಗನ್ನ ತಂದು ಇಲ್ಲಿ ಇಟ್ಬಿಟ್ಟು ನೂಡಲ್ಸ್ ತರೋದು ಮರ್ತೋಯ್ತು. ಗಾಡಿನಲ್ಲೇ ಬಿಟ್ಬಿಟ್ಟಿದ್ದೆ. ಹೋಗಿ ನೂಡಲ್ಸ್ ತಗೊಂಡು ಬಂದಿದ್ದೀನಿ. ಈಗ ಎದ್ಬಿಟ್ಟು ಆದಷ್ಟು ಬೇಗ ನೂಡಲ್ಸ್ ಮಾಡ್ಕೊಂಡು ತಿನ್ಬೇಕು ಇವಾಗ. ಹಲೋ ಅಲ್ಲಪ್ಪ, ಗುಡ್ ಮಾರ್ನಿಂಗ್. ಸಾರಿ, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಟೈಮ್ 2 ಗಂಟೆನಾ? ನಾನು ಇನ್ನು 10 ಗಂಟೆ ಅನ್ಕೊಂಡು ಎದ್ದೇಳ್ತೇನೆ. ಹೊಟ್ಟೆ ಶಿತೈತೆ. ಹೌದಾ? ಮ್ಯಾಗಿ ತಂದ ಅನ್ನಪೂರ್ಣದಲ್ಲಿ ಏನಾದ್ರು ತಗೊಂಡಿದ್ದಾಗಿರೋದು. ಇಲ್ಲ, ಈಗ 2 ಗಂಟೆಗೆ ಏನು ಓಪನ್ ಇರಲ್ಲ. ಎಷ್ಟು ಗಂಟೆಗೆ? 2 ಗಂಟೆ. 1 ಗಂಟೆಗೆ ತಾನೇ ಅವ್ರ ಹತ್ರ? 1-1:15 ಆಗೋಗ್ತಿತ್ತು. 12:45 1:15 ಕ್ಲೋಸ್ ಸ್ಟಾರ್ಟ್ ಮಾಡ್ತಾನೆ. ನೀನು ಬ್ರೇಕ್ಫಾಸ್ಟ್ ತಂದು ಇಟ್ಟಿರ್ತೀಯ ಅನ್ನಪೂರ್ಣದಿಂದ. ನಾನು ಏನು ತಿಂದಿಲ್ಲ, ಅದಕ್ಕೆ ತಂದೆ. ಸರಿ, ರೋಲ್ಸ್ ಸಿಗತ್ತೆ, ಹೋಗೋಣ? ಇಲ್ಲಪ್ಪ, ಈಗ ಎಲ್ಲೂ ಈಚೆಗೆ ಬರೋ ಇದೇ ಇಲ್ಲ. ಮೈಯೆಲ್ಲ ಮ್ಯಾಗಿನೇ ತಿನ್ನೋಣ ತಗೋ. ಇಷ್ಟ ತಂದಿದ್ಯಾ? ಇನ್ನೊಂದು ತಂದ್ಬಿಡ್ಲಾ? ಸದ್ಯಕ್ಕೆ ಮಾಡು, ಆಮೇಲೆ ತಗೊಳ್ಳೋಣ. ಹೆಂಗಾಗ್ಬಿಡ್ತೈತೆ ಅಂದ್ರೆ ಇವಾಗ ಹಂಗೂ ಇಲ್ಲ ಹಿಂಗೂ ಇಲ್ಲ. 2 ಕರೆಕ್ಟ್ ಆಗಿತ್ತು ನನ್ನ ಒಬ್ಬನಿಗೆ. ಇವ್ರ ಪಾರ್ಟ್ನರ್ಶಿಪ್ಗೆ ಬಂದವ್ರೆ. ಇಲ್ಲಿ ನೋಡೋಣ ಎಷ್ಟೈತೆ. 2 ಇರತ್ತೆ ಅಷ್ಟೇ. ಇನ್ನೊಂದು ತಗೊಂಡ್ ಬಾ. ಸಿಂಗಲ್ ಬರುತ್ತಲ್ಲ. ಸಿಂಗಲ್ಲು ಡಬಲ್ಗೂ ಏನು ಡಿಫ್ರೆನ್ಸ್ ಇರಲ್ಲ. ಡಬಲ್ನ ತಗೊಂಡ್ ಬಾ, ಒಂದ್ ಎತ್ತಿಟ್ಕೊಂಡ್ರೆ ಆಯ್ತು. ಅಥವಾ ಇದನ್ನೇ ತಿನ್ಬಿಟ್ಟು ಆಮೇಲೆ ಸಾಯಂಕಾಲಕ್ಕೆ ಏನಾದ್ರು ತಿನ್ಕೊಳ್ಳೋಣ ಒಂದು 5 ಗಂಟೆಗೆ. ಚಾಟ್ ಸ್ವೀಟ್ಸ್ ಬೇಡ. ನೀನ್ ಮಾಡಿರ್ತೀಯ, ಆಮ್ಲೆಟ್ ಹಾಕಿರು, ನಾನು ಅಷ್ಟ್ರಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀನು ಅಲ್ಲಿ ಉಚ್ತೀಯಾ ಅಥವಾ ಹಂಗೆ ತಿಂತೀಯಾ? ಅಯ್ಯೋ ಇಲ್ಲಪ್ಪ, ಯಾವಳಲ್ಲಿ ಉಚ್ತಾಳೆ ಇವಾಗ. ಸಿಂಹ ಹುಲಿ ಎಲ್ಲ ಏನೆಲ್ಲ ಉಚ್ಕೊಂಡು ತಿಂತಾರೆ. ಸೊ ಕೊನೆಗೆ ನಾನು ಮ್ಯಾಗಿ ಮಾಡಿದೆ. ಮಂಜು ಅವ್ರು ಇವಾಗ ಆಮ್ಲೆಟ್ ಹಾಕ್ತಾರಂತೆ. ಸೊ ಈಗ ಮ್ಯಾಗಿ ಮಾಡಿ ಶೇರಿಂಗ್ ಮಾಡ್ತಾ ಇದ್ದಾರೆ ಮಂಜು ಅವರು. ತಿಂದಾದ್ಮೇಲೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ ಮೊಬೈಲ್ ನೋಡಿಕೊಂಡು. ಇವಾಗ ಒಂಥರ ಆರಾಮ್ ಅನ್ನಿಸ್ತಾ ಇದೆ. ನಿದ್ದೆ ಕಂಪ್ಲೀಟ್ ಆಯಿತು. 6.5 hours ಕಂಟಿನ್ಯೂಸ್ ನಿದ್ದೆ ಮಾಡಿದ್ದೀನಿ. ಇವಾಗ ಏನು ಅನ್ನಿಸ್ತಾ ಇಲ್ಲ, ಆರಾಮಾಗಿದ್ದೀನಿ. ಬಟ್ ಸ್ಟಿಲ್ ಇನ್ನೊಂದು 2 hours ಮಲ್ಕೊಳ್ಳೋಣ ಅಂತ. ಯಾಕೆಂದರೆ ಇವತ್ತು ರಾತ್ರಿನೂ ಇಡೀ ರಾತ್ರಿ ಎದ್ದಿರಬೇಕು. ಆ್ಯಂಡ್ ನಾಳೆ ಏನೋ ಬೇರೆ ಪ್ರೋಗ್ರಾಮ್ ಇದೆ. ನಾಳೆ ಮಲಗೋದಕ್ಕೆ ಆಗಲ್ಲ. ಹೇಳ್ತೀನಿ ನಾಳೆ ಏನು ಪ್ರೋಗ್ರಾಮು ಅಂತ. ಎಲ್ಲನೂ ಅಡ್ವಾನ್ಸಾಗಿ ಹೇಳ್ಬಿಟ್ರಾಗತ್ತ. ಮನು ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಮನು ಕುಡ್ದಾದ್ಮೇಲೆ ಕಪ್ ತಂದು ಕೊಡು, ಇಲ್ಲೇ ಇಟ್ಕೊಂಡು ಕೂತ್ಕೋಬೇಡ. ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಮಲ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಂತ ಅನ್ಕೊಂತಾ ಇದ್ದೀನಿ. ಪಾತ್ರೆ ಏನು ಜಾಸ್ತಿ ಇಲ್ಲ. ಇವಾಗ ಮ್ಯಾಗಿ ಮತ್ತೆ ಆಮ್ಲೆಟ್ ಮಾಡ್ಕೊಂಡು ತಿಂದ್ವಲ್ಲ, ತಟ್ಟೆ ಮತ್ತೆ ಆ ಪ್ಯಾನು ಅಷ್ಟೇ ಇರೋದು. ಅದನ್ನ ತೊಳೆದಿಟ್ಬಿಡೋಣ ಅಂತ ಇಟ್ರೆ ಟೈಮ್ ಇವಾಗ ಆಲ್ರೆಡಿ 4:10 ಆಗಿದೆ. 4:15 4:45 ಹಂಗೆ ಹೋಗ್ಬಿಟ್ಟು ಒಂದು 6 ಗಂಟೆ ತನಕ ಮಲ್ಕೊಂಡು ಎದ್ದೇಳೋಣ ಅಂತ. 6 ಗಂಟೆ ಮೇಲೆ ಮಲಗೋ ಆಗಿಲ್ಲ ಮುಸ್ಸಂಜೆ. ಅದರಲ್ಲೂ ಫ್ರೈಡೇ ಬೇರೆ ಇವತ್ತು. ಮುಸ್ಸಂಜೆ ಮಲಗಕ್ಕಾಗತ್ತಾ? ಏನು ಮಾಡ್ತಾ ಇದೀಯಾ? ಇವತ್ತು ಸಂಜೆ ಲೈವ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಓಕೆ ಓಕೆ. ಅದಕ್ಕೆ ಥಂಬ್ನೇಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದೇನು ಅಲ್ಲಿ ಹಿಂಗೆ ಕೂರಿಸ್ಬಿಟ್ಟಿದ್ದೀಯಾ ನನ್ನನ್ನು? ಇದ್ಯಾವಾಗ ತೆಗ್ದಿದ್ದು ಫೋಟೋ? ಯಾವಾಗ ಒಂದೊಂದ್ಸರಿ ತೆಕ್ಕಂತ ಇರ್ತೀವಿ, ಹೇಳಲ್ಲ ಅಷ್ಟೇ. ಓಕೆ ಓಕೆ. ಓ ನೆನಪಾಯ್ತು ನನಗೆ ಯಾವಾಗ ತೆಗ್ದಿದ್ದು ಅಂತ. ಸೌಜನ್ಯ ಕೇಸಲ್ಲಿ ಬೋಧನೆ ಅಂತನೋ ಏನೋ ಹಾಕಿದ್ವಲ್ಲ, ನೀವೇನಕ್ಕೆ ಮಾತಾಡ್ತಾ ಇಲ್ಲ ಸೌಜನ್ಯ ಕೇಸ್ ಬಗ್ಗೆ ಅಂತ ತುಂಬಾ ಜನ ಕ್ವಶನ್ಸ್ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ. ಅದಕ್ಕೆ ನಾನು ಅದನ್ನ ಹೇಳಿದೆ, ಏನಕ್ಕೆ ಮಾತಾಡ್ತಾ ಇಲ್ಲ ನಾನು ಅಂತ. ಆವಾಗ ತೆಗ್ದಿದ್ದು ಫೋಟೋ ಅದು. ಈಗಲೂ ಅದ್ರದ್ದು ವಿಷಯದ ಬಗ್ಗೆ ನಡೀತಾನೇ ಇದೆ, ಅಪ್ಡೇಟ್ಸ್ಗಳು ಬರ್ತಾನೆ ಇದೆ. ಸೊ ಕೇಳ್ಕೊಳ್ಳೋದು ಒಂದೇ, ಆ ಭಗವಂತನ ಹತ್ರ ಆದಷ್ಟು ಬೇಗ ನ್ಯಾಯ ಸಿಗಲಿ ಆ ಹುಡುಗಿಗೆ. ಇನ್ನೋಸೆಂಟ್ ಹುಡುಗಿ ಪ್ರಾಣ ಕಳ್ಕೊಂಡಿದೆ. ಆ ಥರ ಎಷ್ಟು ಹೆಣ್ಣುಮಕ್ಳಿಗೆ ಅನ್ಯಾಯಗಳಾಗ್ತಾ ಇದೆ. ಆದಷ್ಟು ಬೇಗ ನ್ಯಾಯ ಸಿಗ್ಲಪ್ಪ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಿರಲಿ. ಅವ್ರು ಎಂಥ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಆದರೂ ಆಗಿರಲಿ, ಎಷ್ಟು ಲೋವರ್ ಪರ್ಸನ್ ಆದರೂ ಆಗಿರಲಿ. ಆದರೆ ಹಿಂದೆಗಡೆ ಎಷ್ಟೆಷ್ಟು ಜನದೆಲ್ಲ ಕೈವಾಡ ಇದೆ, ಅಷ್ಟೂ ಜನಕ್ಕೂ ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಕೋರಿಕೆ ಭಗವಂತನಲ್ಲಿ. ಏನಂತೀಯವನು?
ಓಕೆ ಇನ್ವೇಸ್ ಹೋಗೋಣ, ಪಾತ್ರೆನೆಲ್ಲ ತೊಳೆದು ಮುಗಿಸ್ಬಿಟ್ಟು ಆಮೇಲೆ ಬಾಕಿ ಕೆಲಸ ನೋಡೋಣ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.